ಅಥಣಿಯಲ್ಲಿ ಪತ್ರಿಕಾ ದಿನಾಚರಣೆ, ಪ್ರಶಸ್ತಿ ವಿತರಣೆ ಮತ್ತು ಸಂವಾದ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕಾ ಘಟಕ ಅಥಣಿ ಅವರು ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಮುಕ್ತ ರಸಪ್ರಶ್ನೆ ಸ್ಪರ್ಧೆ, ಸಾಧಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಶಾಸಕ ಲಕ್ಷ್ಮಣ ಸವದಿ ಅವರು ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸುನೀತಾ ಐಹೊಳೆ ಅವರು ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ ನಗದು, ಅರುಣ ಯಲಗುದ್ರಿ ಅವರು ದ್ವಿತೀಯ ಬಹುಮಾನವಾಗಿ ರೂಪಾಯಿ 7,500, ತೃತೀಯ ಬಹುಮಾನ 5,000 ರೂಪಾಯಿ ಪ್ರಶಾಂತ ತೊಡಕರ. ಇದರ ಜೊತೆಗೆ 7 ಜನರಿಗೆ ತಲಾ ರೂಪಾಯಿ 1,000 ನಗದನ್ನು ಜಯಾ ಕಾಂಬಳೆ ಅವರು ವಿತರಿಸಿದರು ಹಾಗೂ ಶಾನೂರ್ ಚಿಂಚಲಿ ಟ್ರೋಫಿಗಳನ್ನು ನೀಡಿದರು. ಈ ವೇಳೆ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತನಾಡಿ, ಪತ್ರಿಕಾ ಮಾಧ್ಯಮದ ಕಾರ್ಯವನ್ನು ಶ್ಲಾಘಿಸಿದ್ದು, ಕ್ಷೇತ್ರದಲ್ಲಿ ಆಗು ಹೋಗುಗಳನ್ನು ಸಾರ್ವಜನಿಕರ ಮುಂದೆ ಸತ್ಯಾಸತ್ಯತೆ ಕುರಿತು ಸುದ್ದಿ ಬಿತ್ತರಿಸಿ ಮನ ಮುಟ್ಟುವಂತೆ ಮಾಡುತ್ತಿದ್ದೆ. ಅದು ಪತ್ರಿಕಾ ಮಾಧ್ಯಮದ ವರದಿಗಾರಿಕೆ, ಮುದ್ರಣ, ದೃಶ್ಯ ಮತ್ತು ಸಾಮಾಜಿಕ ಮಾಧ್ಯಮಗಳ ಕುರಿತು ಮಾತನಾಡಿದ ಅವರು, ಸಾಮಾಜಿಕ ಮಾಧ್ಯಮಗಳ ಆಗಮನದಿಂದ ಜನ ಮುದ್ರಣ ಮಾಧ್ಯಮದಿಂದ ದೂರವಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಪತ್ರಿಕೆಯ ಗೌರವ ಮತ್ತು ಘನತೆಯನ್ನು ಕಾಪಾಡಿಕೊಂಡು ಹೋಗುವಂತೆ ಮನವಿ ಮಾಡಿದ ಸವದಿ ಅವರು, ನೈಜ ಸಂಗತಿಯನ್ನು ಜನರ ಮುಂದೆ ಇಡುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಎಂದು ಪ್ರಶಂಸಿಸಿದರು. ಎಲ್ಲದಕ್ಕೂ ಒಂದು ಮೌಲ್ಯವಿರುತ್ತದೆ, ಅದನ್ನು ಕಾಪಾಡಿಕೊಂಡರೆ ಆ ಮೌಲ್ಯಕ್ಕೆ ಮತ್ತಷ್ಟು ಬೆಲೆ ಬರುತ್ತದೆ. ನೀವು ಮಾಡುತ್ತಿರುವ ಸಮಾಜಮುಖಿ ಕಾರ್ಯಗಳು ಅನನ್ಯವಾಗಿದ್ದು, ನಿಮ್ಮ ಕಾರ್ಯ ಇನ್ನೊಬ್ಬರಿಗೆ ಪ್ರೇರಣೆಯಾಗಲಿ. ನನ್ನಿಂದ ಏನಾದರೂ ಆಗಬೇಕಾದರೆ ನಾನು ಸಹಾಯ ಸಹಕಾರ ನೀಡುತ್ತೇನೆ ಹಾಗೂ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರಿಸಿದರು. ನಂತರ ಮಾಜಿ ಶಾಸಕ ಶಹಾಜಹಾನ್ ಡೊಂಗರಗಾನ್ವ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪತ್ರಕರ್ತರ ಪಾತ್ರ ಬಹು ದೊಡ್ಡದಾಗಿತ್ತು ಎಂದು ನೆನಪಿಸಿಕೊಂಡರು. ಪತ್ರಕರ್ತರು ಹೋರಾಟದ ಸಂದರ್ಭದಲ್ಲಿ ಜನರಿಗೆ ನೈಜ ಸುದ್ದಿ ಮುಟ್ಟಿಸಿ ಜಾಗೃತರನ್ನಾಗಿ ಮಾಡುವ ಕೆಲಸ ಮಾಡುತ್ತಿದ್ದರಿಂದ ಸ್ವಾತಂತ್ರ್ಯ ಪಡೆಯಲು ಮತ್ತಷ್ಟು ಸುಲಭವಾಯಿತು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗಿನ ದಿನಗಳಲ್ಲಿ ವರದಿಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಸರ್ಕಾರ ಅವರಿಗೆ ಸೌಲಭ್ಯ ಒದಗಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಪತ್ರಕರ್ತರಿಗೆ ಸಂಭಾವನೆ ಇಲ್ಲ, ಆದರೂ ಕೂಡ ಅವರು ಮಳೆ, ಬಿಸಿಲು, ಚಳಿ ಯಾವುದನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುತ್ತಾರೆ. ಪತ್ರಕರ್ತರ ಪರಿಸ್ಥಿತಿ ಬಿಪಿಎಲ್ ಫಲಾನುಭವಿಗಳಿಗಿಂತ ಕಡಿಮೆಯಿದೆ. ಸರ್ಕಾರ ಪತ್ರಕರ್ತರಿಗೆ ನಿವೇಶನ, ಲ್ಯಾಪ್ಟಾಪ್ ಹಾಗೂ ವಿಮೆ ಮಾಡಿಸಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಮಾಧ್ಯಮದ ಮಹತ್ವದ ಕುರಿತು ಬೆಳಕು ಚೆಲ್ಲಿದರು. ಶ್ರೀ ಶಿವಬಸವ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಯಶವಂತ ಕೊಕ್ಕನವರ, ಸಂಘದ ಅಧ್ಯಕ್ಷ ಪರಶುರಾಮ ನಂದೇಶ್ವರ, ಉಪಾಧ್ಯಕ್ಷ ರಮೇಶ ಬಾದವಾಡಗಿ, ಖಜಾಂಜಿ ಅಜಿತ ಕಾಂಬಳೆ, ಕಾರ್ಯದರ್ಶಿ ಶಿವಕುಮಾರ ಅಪರಾಜ, ಜಿಲ್ಲಾ ಪ್ರತಿನಿಧಿ ವಿಜಯಕುಮಾರ ಅಡಹಳ್ಳಿ, ರಾಜು ಗಾಲಿ, ಶೇಖರ ತೆವರಟ್ಟಿ, ಅಣ್ಣಾಸಾಬ ತೇಲಸಂಗ, ಡಾ. ಆರ್.ಎಸ್. ದೊಡ್ಡನಿಂಗಪ್ಪಗೊಳ, ರಾಕೇಶ ಮೈಗೂರ, ಸಂತೋಷ ಬಡಕಂಬಿ, ಜಬ್ಬಾರ ಚಿಂಚಲಿ, ವಿಲಾಸ ಕಾಂಬಳೆ, ಶಿವಾನಂದ ಪೂಜಾರಿ, ಸಂದೀಪ್ ಘಟಕಾಂಬಳೆ, ಕಲ್ಲಪ್ಪ ಕನಾಳ ಸೇರಿದಂತೆ ಇತರರಿದ್ದರು. ಡಾ. ಮಲ್ಲಿಕಾರ್ಜುನ ಹಂಜಿ, ಆನಂದ ತೋಣಪಿ, ಅರುಣ ಯಲಗುದ್ರಿ, ಸಿಪಿಐ ಸಂತೋಷ್ ಹಳ್ಳೂರ, ಪ್ರಶಾಂತ್ ಗೌರಾಣಿ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಶ್ರೀ ಶಕ್ತಿ ಯೋಜನೆಯಿಂದಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಸಿಗುತ್ತಿಲ್ಲ. ಅದಕ್ಕಾಗಿ ತಮ್ಮ ಅಭಿಪ್ರಾಯಗಳೇನು? ಪ್ರಶ್ನೆಯಲ್ಲಿ ಅರ್ಥ ಇದೆ, ಅದನ್ನು ನಾನು ಕೂಡ ಒಪ್ತೀನಿ. ನಮ್ಮ ಸ್ತ್ರೀ ಶಕ್ತಿ ಯೋಜನೆಯಿಂದ ಶಾಲಾ ಮಕ್ಕಳಿಗೆ ಓಡಾಡಲಿಕ್ಕೆ ಸ್ವಲ್ಪ ತೊಂದರೆಯಾಗಿದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ 4 ನಿಗಮದಲ್ಲಿ ಒಂದೊಂದು ನಿಗಮಕ್ಕೆ 2-2 ಸಾವಿರ ಹೊಸ ಬಸ್ಗಳನ್ನು ತಗೊಂಡು ಆ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನು ತಗೊಂಡಿದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆ ಸೈಕಲ್ ವಿತರಣೆ ಮಾಡುತ್ತಿಲ್ಲ? ಕೆಲವೊಂದು ಯೋಜನೆಗಳು ಕೆಲವೊಂದು ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತವೆ. ಒಂದು ಸರ್ಕಾರ ಒಂದು ಯೋಜನೆ ತಂದಿರ್ತದೆ, ಇನ್ನೊಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬದಲಿ ಯೋಜನೆಗಳನ್ನು ತಂದು ಕೆಲವೊಂದು ಯೋಜನೆಗಳನ್ನು ನಿಲ್ಲಿಸಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಈ ಯೋಜನೆ ನಿಂತಿದೆ. ಈಗ ಹಿಂದಿನ ಸರ್ಕಾರದಲ್ಲಿ ಸೈಕಲ್ ಕೊಡ್ತಿದ್ರು, ಈಗಿನ ಸರ್ಕಾರ ಈಗಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಅನುಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದೊಂದು ಯೋಜನೆ ಬಂದಾಗುತ್ತಾ, ಒಂದೊಂದು ಯೋಜನೆ ಚಾಲೂ ಆಗ್ತಾವೆ. ಆ ಸರ್ಕಾರದ ವಿವೇಚನೆಗಳಿಗೆ ಬಿಟ್ಟಿರ್ತಕ್ಕಂಥ ಯೋಜನೆಗಳು. ನಮಸ್ಕಾರಗಳು. ನನ್ನ ಹೆಸರು ಪ್ರಮೋದ್ ತವಾರ್.
ಸರಿ, ಕೆಲವು ದಿನಗಳ ಹಿಂದಿನಿಂದ ರೈತರಿಗೆ ಬೀಜಗಳು ಮತ್ತು ಗೊಬ್ಬರಗಳು ಸರಿಯಾಗಿ ದೊರಕುತ್ತಿಲ್ಲ. ಇದಕ್ಕೆ ಕಾರಣಗಳು ಏನೆಂದು ನನಗೆ ಮಾಹಿತಿ ಇರುವ ಪ್ರಕಾರ ನಮ್ಮ ತಾಲೂಕದಲ್ಲಿ ಗೊಬ್ಬರ ಬೀಜ ಇದುವರೆಗೆ ಕೊರತೆ ಆಗಿಲ್ಲ ಮತ್ತು ಅದನ್ನು ಮುಂದಿನ ದಿನಮಾನದಲ್ಲಿ ಕೊರತೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ತೆಗೆದುಕೊಳ್ಳಿ. ನನ್ನ ಹೆಸರು ಸ್ವಾತಿ ಇಚಲಕರಂಜಿ. ಅಥಣಿ ನಗರದಲ್ಲಿ ನಿರುದ್ಯೋಗದ ಸಮಸ್ಯೆ ತುಂಬಾ ಆಗ್ತಾ ಇದೆ. ಅದನ್ನ ಆಯೋಜಿಸುವ ಕುರಿತು ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಉದ್ಯೋಗ ಸಮಸ್ಯೆ ಅಥಣಿಯಲ್ಲಿ ಅಷ್ಟೇ ದೇಶದಲ್ಲಿನ ಇವತ್ತು ತಾಂಡವಾಡ್ತಾ ಇದೆ. ಆದರೆ ನಿನ್ನ ಬಯಕೆ ಇರಬೇಕಾದ್ರೆ ಇಲ್ಲೊಂದು ಉದ್ಯೋಗ ಮೇಳ ಮಾಡಬೇಕು ಅಂತಕ್ಕಂಥ ಒಂದು ಬಯಕೆ ಇರ್ಬೋದು. ಹಿಂದೆ ನಾನು ಮಾಡ್ತಾ ಕೂತು ಬಂದಿದ್ದೆ. ಇನ್ನು ಮುಂದಿನ ದಿನಮಾನದಲ್ಲಿ ಉದ್ಯೋಗ ಮೇಳವನ್ನು ಮಾಡಿ ಸಾಧ್ಯದ ಮಟ್ಟಿಗೆ ಅವರು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಶೈಕ್ಷಣಿಕ ಏಳಿಗೆಗೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ತಾಲೂಕದ ಮಾಹಿತಿಯನ್ನು ತರಿಸ್ಕೊಂಡು ಇದನ್ನೇ ನೀನು ತಿಳ್ಕೊಂಡಿದ್ರೆ ಈ ಪ್ರಶ್ನೆಯನ್ನು ಕೇಳ್ತಿರ್ಲಿಲ್ಲ. 3 ಡಿಗ್ರಿ ಕಾಲೇಜು, ಸುಮಾರು 11 PV ಕಾಲೇಜುಗಳು, ಸುಮಾರು 28ಕ್ಕಿಂತಲೂ ಹೆಚ್ಚು ಹೈಸ್ಕೂಲ್ಗಳನ್ನು, ITI ಕಾಲೇಜನ್ನು, ಡಿಪ್ಲೊಮಾ ಕಾಲೇಜನ್ನು ಮತ್ತು ವೆಟರ್ನರಿ ಮೆಡಿಕಲ್ ಕಾಲೇಜನ್ನು, ಕೆಲವೇ ದಿನದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಬರುತ್ತೆ. ಬಹುತೇಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಥಣಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆ ಬೇರೆ ತಾಲೂಕದಲ್ಲಿ ನಿಮಗೆ ಸಿಗಲಿಕ್ಕಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಆಗ್ತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಸುರಕ್ಷಿತ ಸಂಚಾರಕ್ಕಾಗಿ ಬೈಪಾಸ್ ರಸ್ತೆಯನ್ನು ನಿರಸಿಸಬಹುದಾ ಸರ್? ಸರ್ಕಾರ ಮಟ್ಟದಲ್ಲಿ ಬೈಪಾಸ್ ರಸ್ತೆ ಮಾಡಬೇಕು ಅಂತಕ್ಕಂಥ ನೀಲನಕ್ಷೆನೂ ಇದೆ, ಪ್ರಸ್ತಾವನೆಯೂ ಇದೆ. ಆದರೆ ಕೊರತೆ ಏನಾಗಿದೆ ಅಂತಂದರೆ, ಎಲ್ಲಿ ನಾವು ಬೈಪಾಸ್ ರಸ್ತೆಗಳನ್ನು ಮಾಡಬೇಕು ಅಂತ ಹೇಳಿ ನೀಲನಕ್ಷೆ ಸಿದ್ಧ ಆಗಿತ್ತೋ ಅಲ್ಲೆಲ್ಲವೂ ಕೂಡ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದ್ರಿಂದ, ಅಂದರೆ ಏನೇ ಅಂತಾರಲ್ಲ ಅದಕ್ಕೆ, ಕೃಷಿಯನ್ನು ಮಾರ್ಪಡಿಸಿ ಅದು ಗೃಹ ಉಪಯೋಗಕ್ಕಾಗಿ ಮಾಡಿರ್ತಕ್ಕಂಥ ಯೋಜನೆ ಅಲ್ಲಿ ಭಾಳಷ್ಟು ಜನ ಮಾಡಿದ್ರಿಂದ ಅಲ್ಲಿ ಆ ರಸ್ತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಡ್ತಕ್ಕಂಥ ಸಮಸ್ಯೆ ಇರೋದರಿಂದ ಆ ಮುಂದಿನ ದಿನಮಾನದಲ್ಲಿ ಅದು ಸುಮಾರು 200 ಕೋಟಿಗಿಂತಲೂ ಹೆಚ್ಚು ಅದಕ್ಕೆ ಭೂಮಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಬಂದಿದೆ. ಅದನ್ನು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಚರ್ಚೆಯಲ್ಲಿದೆ. ಆದ್ರೂ ಕೂಡ ಸರ್ಕಾರಕ್ಕೆ ಹೊರೆ ಆದ್ರೂ ಕೂಡ ಅದೊಂದು ಬೈಪಾಸ್ ರಸ್ತೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಗ್ಯಾರಂಟಿಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಹಿಂದೆ ಉಳಿದಿರೋಕ್ಕೆ ಕಾರಣಗಳೇನು ಅಂತ ಕೇಳ್ಬೋದು? ಒಂದು ತಿಂಗಳಿಗೊಮ್ಮೆ ಬರುತ್ತೆ, ಒಮ್ಮೊಮ್ಮೆ ಹಣಕಾಸಿನಿಂದ ಈಗ ಹೆಂಗಾಗುತ್ತೆ ಅಂದರೆ ಸರ್ಕಾರದ ಹತ್ರ ದುಡ್ಡು ಸ್ಟಾಕ್ ಇರಲ್ಲ. ಸಾರ್ವಜನಿಕರಿಂದ ಬರ್ತಕ್ಕಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಕೊಡ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಏನು ಟ್ಯಾಕ್ಸ್ ಮುಖಾಂತರ ದುಡ್ಡು ಬರುತ್ತಲ್ಲ, ಅದೇನಾದರೂ ವಿಳಂಬ ಆದಾಗ ಒಮ್ಮೆ 3 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಕೊಡುವಂಥ ಕೆಲಸ ಮಾಡ್ತಾ ಇರ್ತೀವಿ. ವಿದ್ಯಾರ್ಥಿನಿ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗೋ ಸಾಧ್ಯತೆ ಇದೆ ಇಲ್ಲ ಅಥವಾ ಇಲ್ಲ? ಇದನ್ನ ಪ್ರಶ್ನೆ ನೀನೇ ಕೇಳಕತ್ತೀವೋ ಯಾರು ಕೇಳ? ಪ್ರಮಾಣದ ಗಾತ್ರದಲ್ಲಿದೆ. ಈ ಪಂಚ ಗ್ಯಾರಂಟಿಗಳಿಗೆ ಒಂದು ವರ್ಷಕ್ಕೆ 53,000 ಕೋಟಿ ಬೇಕಾಗುತ್ತೆ. ಅದಕ್ಕೆ ಬೇಕಾಗ್ತಕ್ಕಂಥ ಹಣವನ್ನು ಬಜೆಟ್ದಲ್ಲಿ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಆ ಡೆವಲಪ್ಮೆಂಟ್ ಕೆಲಸಕ್ಕಾಗಲಿ ಅಥವಾ ಯಾವುದಕ್ಕೆ ದಿವಾಳಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಬಹುತೇಕ ಗಾಳಿ ಮಾತು ಕೇಳಿ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಂದೇನು ತಪ್ಪಿಲ್ಲ ಅಂದರೂ ಕೂಡ. BA ಫಸ್ಟ್ ಸೆಮ್ ಇದ್ದೀನಿ. ನನ್ನ ಹೆಸರು ಸೌಂದರ್ಯ ಡವಳೇಶ್ವರ್. ಸರ್, ಅಥಣಿಯಲ್ಲಿ ಇರೋದು ಕೇವಲ 3 ಹಾಸ್ಟೆಲ್ ಅನ್ಸುತ್ತೆ. ಅದಕ್ಕೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ತುಂಬಾ ಜನಕ್ಕೆ ಸೀಟ್ ಸಿಗ್ತಾ ಇಲ್ಲ. ಅಲ್ಲಿ ಎಲ್ಲ ತುಂಬಾ ರಶ್ ಆಗಿದೆ ಅಂತ ತುಂಬಾ ಜನ ವಿದ್ಯಾರ್ಥಿಗಳನ್ನು ಹಾಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ತಾವೇನು ಕೈಗೊಂಡಿದ್ದೀರಾ ಕ್ರಮಗಳು? ಅಥಣಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಹಾಸ್ಟೆಲ್ಗಳಿದಾವೆ. ರಾಣಿ ಚೆನ್ನಮ್ಮ ವಸತಿ ಶಾಲೆ ಇದೆ. ಅದರ ಜೊತೆಗೆ ಹಿಂದುಳಿದ ವರ್ಗ ಇಲಾಖೆಯಿಂದಲೂ ಕೂಡ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಹೊಸದಾಗಿ 2 ವಸತಿ ಶಾಲೆಗಳು ಬರ್ತಕ್ಕಂಥದ್ರಲ್ಲಿ ಸದ್ಯದಲ್ಲಿದೆ. ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ಬಡತನದಲ್ಲಿ ಬೆಂದಿರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲ್ ಜೊತೆಗೆ ಶೈಕ್ಷಣಿಕವನ್ನು ಕೂಡ ಕೂಡಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಕೂಡ ಕೆಲವೇ ದಿವಸದಲ್ಲಿ ಬರುತ್ತೆ. ಅದು ಸುಮಾರು 35 ಕೋಟಿ ರೂಪಾಯಿದು ಬರುತ್ತೆ. ಅದು ಜಿಲ್ಲೆ ಪುಸ್ತಕ ಆಗ್ತದೆ. ಪ್ರತಿನಿತ್ಯ ಒಂದು ಪುಸ್ತಕ ಪ್ರಿಂಟ್ ಮಾಡುವಷ್ಟು ಸಾಹಿತ್ಯ ಮತ್ತು ವಿಷಯಗಳನ್ನು ಪ್ರತಿಯೊಂದು ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ. ಈ ಪತ್ರಿಕೆಗಳು ಮೊದಲು ಇರಲಿಲ್ಲ. ಮೊದಲು ಪ್ರಾಚೀನ ಕಾಲದಲ್ಲಿ ಡಂಗುರ, ಧನ್ಯವಾದಕ, ಕುದುರೆಗಳ ಮುಖಾಂತರ ಸುದ್ದಿ ಮುಟ್ಟಿಸುವಂಥದ್ದೆಲ್ಲ ಇತ್ತು. ತದನಂತರ ಇದು ಲೇಖನ ಪ್ರಾರಂಭ ಆಯಿತು. ಲೇಖನ ಅಂದ್ರೆ ಕೆಲಕ್ಕಿಂತ ಇಂತ ಅಂತೇಳಿ ಇಲ್ಲಿ ಬಂದಿರೋ ತಾವು ನೋಡ್ತೀರಿ. ಲೇಖನಗಳು ಪ್ರಾರಂಭ ಆದವು. ಆಕಾಶವಾಣಿ ಪ್ರಾರಂಭ ಆಯಿತು. ರೇಡಿಯೋಗಳು
ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದೆ 2008ನೇ ಇಸ್ವಿಯಿಂದ 2010 ವರ್ಷ ನಾನು ಗುಲ್ಬರ್ಗದಲ್ಲಿ. ಅಲ್ಲಿ ಒಬ್ಬರು ಹಿಂದೂ ಪತ್ರಿಕೆ ಶಿವಾನಂದ್ ಅಂತ ಇದ್ದ, ಭಾಳ ಸೀನಿಯರ್ ಜರ್ನಲಿಸ್ಟ್. ಯಾವತ್ತೂ ಪತ್ರಿಕಾ ಚರ್ಚೆಗೆ ಅವ್ರು ಬಂದು ಬಂದರೆ ಆ ಯಾವ ಪತ್ರಿಕೆ ಅವ್ರು ಸೇರ್ತಿರ್ಲಿಲ್ಲ. ಎಂಥ ಜಗಳ ಅಂತಂದ್ರೆ ಈ ಉಪಾಧ್ಯಾಪನ ತಂದು ಯಾಕರೆ ಕೂರಿಸಿದೆ ಅನ್ನುವಂಥ ಪತ್ರಿಕರ್ತರು ಕರೆದವರು. ಒಂದ್ಸರಿ ನಾನು ಗುಲ್ಬರ್ಗಕ್ಕೆ ಹೋಗೋ ಮುಂದೆ ನಾನು ಬೆಳಗ್ಗೆ 8 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದೆ. ನಮ್ಮ ಟ್ರೈನ್ 6 ಗಂಟೆಗೆ ಹೋಗಿ ಮುಟ್ತಿತ್ತು. ನನ್ನ ಲೆಕ್ಕ ಹೆಂಗಂದ್ರೆ 6 ಗಂಟೆಗೆ ಹೋಗ್ಬಿಟ್ರೆ ಅರ್ಧ ಗಂಟೆದವ್ರು ಸ್ನಾನ, ಒಂದು ಅರ್ಧ ಗಂಟೆದವ್ರು ಟಿಫಿನ್, 7 ಗಂಟೆ ಆಕತಿ. ಅವ್ರು ಬರಾಕಂದ್ರೆ 7:30 ಆಕತಿ. 8 ಅಂದ್ರೆ ಸಾಕು ರಗಡ ಆಗ್ತದೆ. 8 ಗಂಟೆಗೆ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೆ. ಅದು ನಮ್ಮ ಟ್ರೈನ್ ಬಂದು ಇಳಿದ್ರೆ 8 ಗಂಟೆಗೆ ಬಂದಿರ್ತೀವಿ. ಹೋಗಿ ನಾನು ಸ್ನಾನ ಮಾಡಿ ಹೊರಗೆ ಬರೋದ್ರಾಗ ಅರ್ಧ ಗಂಟೆದಾಗ ಆಮೇಲೆ ಟಿಫಿನ್ ಮಾಡೋಣ ಅಂತ ತಿಳ್ಕೊಂಡು ಅರ್ಧ ಗಂಟೆದಾಗ ಎಲ್ಲ ರೆಡಿಯಾಗಿ ಹೋಗಿ ಕೂತ್ನಿ.